ನಮ್ಮ ಮನವಿ, ನಮ್ಮ ರಿಕ್ವೆಸ್ಟ್, ನಮ್ಮ ಒತ್ತಡ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನೀವೆಲ್ಲ ಪ್ರಯತ್ನಿಸ್ತಾ ಇದ್ದೀರಿ. 24ನೇ ತಾರೀಕು, 25ನೇ ತಾರೀಕು, ಇವತ್ತು 26ನೇ ತಾರೀಕು, ಆ ದಿಸೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ವೇದಿಕೆಯ ಮೇಲೆ ಹಾಗೂ ಪರಸ್ಪರ ಚರ್ಚೆ ಸಂದರ್ಭದಲ್ಲಿ ಹರಿಬಿಟ್ಟಿದ್ದೀರಿ ಹಾಗೆ ಭಾವಿಸಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ನಾನು ನನ್ನ ವಿದ್ಯಾರ್ಥಿ ಜೀವನದಿಂದ ಬಹಳ ಸಮೀಪದಿಂದ ನೋಡಿರುವ ಈ ಸಂಸ್ಥೆ ಕೇವಲ ವ್ಯಾಪಾರ ಕೈಗಾರಿಕೆ ಮಾತ್ರ ಫೋಕಸ್ ಮಾಡಿ, ಮಾತ್ರ ಸೀಮಿತಗೊಳಿಸಿ ಕೆಲಸ ಮಾಡಿದ್ದಲ್ಲ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ಯಾಯ ಆದಾಗ, ಭಾಷಾ ಕ್ಷೇತ್ರದಲ್ಲಿ ಅನ್ಯಾಯ ಆದಾಗ, ನಮ್ಮ ಗಡಿ ಭಾಗದಲ್ಲಿ ಗಂಡಾಂತರ ಆತಂಕಗಳು ಮೂಡಿದಾಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕಕ್ಕೆ ನಾಯಕತ್ವವನ್ನು ನೀಡಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾ ಇತ್ತು. ಹಾಗೆಯೇ ಉತ್ತರ ಕರ್ನಾಟಕಕ್ಕೆ ಆಗುವಂತ ಆರ್ಥಿಕ ಅನ್ಯಾಯ, ಅಭಿವೃದ್ಧಿಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ಅಸಮಾನತೆ, ಇವು ಎಲ್ಲವುಗಳ ಬಗ್ಗೆ ಗಟ್ಟಿಯಾದ ಧ್ವನಿ ಎತ್ತಿ ಒಂದು ರೀತಿ ಸಾಮಾಜಿಕ ರಾಜಕೀಯ ಸಂಸ್ಥೆ ಅನ್ನುವಂಥ ರೀತಿಯೊಳಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಿದೆ. ಇಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥ ಬಹಳಷ್ಟು ಜನ ಉತ್ತರ ಕರ್ನಾಟಕದ ಸಾಮಾಜಿಕ ಕೈಗಾರಿಕಾ ಕ್ಷೇತ್ರದ, ರಾಜಕೀಯ ಕ್ಷೇತ್ರದ ನಾಯಕರು ನಮ್ಮ ಹುಬ್ಬಳ್ಳಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ರೀತಿ ಶಕ್ತಿಯನ್ನು ತುಂಬಿದ್ದೇವೆ. ಇವತ್ತು ನಮಗೆ ಎಮರ್ಜಿಂಗ್ ನಾರ್ತ್ ಕರ್ನಾಟಕ ಕಾನ್ಕ್ಲೇವ್ನಲ್ಲಿ ನೀವು ಸಮಾಧಾನ ಪಡ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಇವನ್ ಆಸ್ ಮಿನಿಸ್ಟರ್, ಐ ಆಮ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದಿ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕಾಮರ್ಸ್ ಡೆವಲಪ್ಮೆಂಟ್ ಇನ್ ಅವರ್ ನಾರ್ತ್ ಕರ್ನಾಟಕ. Of course, the infrastructure, yes, there is a lot of development, but that is not enough. ನೋಡಿ, ಉತ್ತರ ಕರ್ನಾಟಕ ಅಂದ್ರೆ ನೀವು ನೇರವಾಗಿ ಸಂಬಂಧ ಬರುತ್ತೆ. ನಾವು ಬೆಳಗಾವಿಯಿಂದ ಹುಬ್ಬಳ್ಳಿಗೆ ರೇಲ್ ಲೈನ್ ಬರ್ಬೇಕಾದ್ರೆ ಎಲ್ಲೆಲ್ಲಿ ಹಾಸ್ಪಿಟಲ್ ನೀವು ಲೆಕ್ಕ ಹಾಕಿ. Can we decide to go to Belgaum by rail? No, we can't. Because we have to travel 60, 70, 80 kilometers more than what is the distance between Hubli and Belgaum. Now, Bangalore ಬಂದ್ಮೇಲೆ ದಾವಣಗೆರೆಯಿಂದ ನಾವು ಮತ್ತೆ ಡೈವರ್ಷನ್ ತಗೋತೀವಿ. ಬೀರೂರಿಗೆ ಹೋಗ್ತೀವಿ, ಅರಸೀಕೆರೆಗೆ ಹೋಗ್ತೀವಿ, ತಿಪ್ಪೂರಿಗೆ ಹೋಗ್ತೀವಿ, ತುಮಕೂರು ಜಾಯಿನ್ ಆಗ್ತೀವಿ. Almost more than 1.5 hour journey. For what sake? For whose sake? ಏನು ಬ್ರಿಟಿಷರು ಆ ಹತ್ತಿ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಏನು ಕಾರ್ಯಕ್ರಮ, ಏನು ರೇಲು ಅಲೈನ್ಮೆಂಟ್ ಮಾಡಿಟ್ಕೊಂಡಿದ್ದೇವೆ, ಅದನ್ನೇ ನಾವು 75 ವರ್ಷದ ನಂತರವೂ ಸಹಿತ ಸುಮಾರು 80 ವರ್ಷದ ಸಮೀಪ ಆಗ್ತಾ ಬಂತು. ಅದೇ ಅಲೈನ್ಮೆಂಟ್ ಮೇಲೆ ಓಡಾಡ್ತಾ ಇದ್ದೀವಲ್ಲ. Why not? Why still is? Yes, ನೀವು ಅನ್ಬೋದು ಸರ್, ಇದು ನೀವು ಸೆಂಟ್ರಲ್ ಗವರ್ಮೆಂಟ್ ಕೆಲಸ, ಅದಕ್ಕೆ
ರಾಷ್ಟ್ರೀಯ ಸ್ಟಿಂಗ್ ಇದೆ, ನೀವು ಟೀಕೆ ಮಾಡ್ತಿರೋ. ಇಟ್ ಇಸ್ ನಾಟ್ ಲೈಕ್ ದಟ್. It is not a central government project. It is a joint project of the state government and central government. We have paid 50% of the money for that project. We have to acquire land, and almost the land is acquired. ಇನ್ನೊಂದು 100-200-300 ಎಕರೆ ಅಕ್ವಿಸಿಷನ್ ಮಾಡಿಬಿಟ್ರೆ ನಮ್ಮ ಈ ಎರಡೂ ಲೈನ್ಗಳನ್ನ ನಾವು ಲಿಂಕ್ ಮಾಡಬಹುದು. ಅಂದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಹುಬ್ಬಳ್ಳಿಗೆ ಮುಂಜಾನೆ 6 ಬೆಂಗಳೂರಿಂದ ಟ್ರೈನ್ ಬಿಟ್ಟು ಅಂದ್ರೆ ಇಲ್ಲಿ 10 ನಾವು ಬಂದ್ ತರಬಹುದು. ಇಲ್ಲಿ 6 ಬಿಡ್ತು ಅಂದ್ರೆ ಅಲ್ಲಿ 10 ಹೋಗ್ಬೋದು. ಮತ್ತೆ ಆಫೀಸ್ ಕೆಲಸ ಬಿಟ್ಟು 6 ಬಿಟ್ಟು ನಾವು ನಮ್ಮ ಮನೆಯೊಳಗೆ ಬಂದಿರ್ಬೋದು. ನಾನು ಯಾಕೆ ಇದು ಮಾಡ್ತಾ ಇದ್ದೇನೆ, how convenience can be furthered. ಹೆಚ್ಚು ಅನುಕೂಲತೆ ಸಾಧ್ಯ. ಇದು ಕೇವಲ ಪ್ಯಾಸೆಂಜರ್ಸ್ಗಳ ಗೂಡ್ಸ್ ಟ್ರೈನ್ ಸಹಿತ ನಮಗೆ ದೊರಕಬಹುದಾಗಿರ್ತಕ್ಕಂಥ ಆರ್ಥಿಕ ಅನುಕೂಲತೆಯನ್ನು ನಾವು ಗಮನಿಸಿಕೊಳ್ಬಹುದಲ್ಲ. ಇದು ಒಂದು ಕಡೆ. ಆದರೆ ನಮ್ಮ ಹುಬ್ಬಳ್ಳಿ ನೋಡಿ, industrial development, all the big industries, name the big industry that is closed. Of course, our MSMEs are doing, many are doing much better. ನೀವು ಬಹಳಷ್ಟು ಚೆನ್ನಾಗಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ನಡೀತಾ ಇದೆ. ಆದಾಗ್ಯೂ ಯಾರಿಗೂ ಸಂಪೂರ್ಣ ಸಮಾಧಾನ ಆಗಿಲ್ಲ. ಬೆಂಗಳೂರಾಗಿ ನೋಡ್ರಿ ನೀವು, ಹೆಂಗೆ ಎಷ್ಟು ವಿಸ್ತಾರ ಆಗ್ತಿದ್ದಾರೆ. ನಮ್ಮಲ್ಲಿ ಯಾಕೆ ನಾವು 50 ವರ್ಷ 100 ವರ್ಷ ನಮ್ದು ವೆರಿ ಸಕ್ಸಸ್ಫುಲ್ ಇಂಡಸ್ಟ್ರಿ ರೀ, ಐ ಆಮ್ ಇನ್ ಪ್ರಾಫಿಟ್ ಫಾರ್ ಲಾಸ್ಟ್ 25 years ಅಂತ ಹೇಳಿ ತೆಗಿಗೆರೆ ಹೇಳಿದ್ರು ಅಂದ್ರೆ ಅದ ಫ್ಯಾಕ್ಟ್ರಿಯಾಗ ಅದ ಭಾಳ ಅಂದ್ರೆ ಈಗ ಮಗ ಹಾಕಿ ಮಾಡಿ ಇನ್ನೊಂದು ಹೋದ್ರೆ ಅದ್ರಾಗ ಅಡ್ಡಾಡ್ತಿರ್ತಾರ. ಇವ್ರು ಕೂಡ ಬೆಂಗಳೂರಾಗ ಬಿಸ್ನೆಸ್ ಯಾವ ಚಾಲು ಮಾಡಿದ್ದ ಅಂದ್ರೆ, ಈಗಾಗಲೇ BMW, ಮರ್ಸಿಡೀಸ್, ನಮ್ದು ಚಾರ್ಜರ್ ಫ್ಲೈಟ್ ಐತಿ, ಅದು ಐತಿ, ಇದು ಐತಿ ಅಂತ ಹೇಳಿ ಹೇಳುವ ಮಟ್ಟಕ್ಕೆ ಬೆಳೆದಿದ್ದಾರೆ. ವೈ ದಿಸ್ ಟೈಪ್ ಆಫ್ imbalance in the growth of Northern Karnataka industry, Northern Karnataka merchant class, Northern Karnataka landowners. ನಿಮ್ಗೆಲ್ಲಕ್ಕೂ ಆಶ್ಚರ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. 100 ಆಗಬೇಕು ನಿಮಗೆ. ಇನ್ನು 10 ವರ್ಷದಲ್ಲಿ ನೀವು ಹಿಂಗ ಬಿಟ್ಟರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳು ಕನ್ನಡ. ಇನ್ನೊಂದು ಸಾಫ್ಟ್ವೇರ್ ಎಲೆಕ್ಷನ್ಗೆ ಬರಂಗಿಲ್ಲ. ಬೆಂಗಳೂರಾಗ ಡೆವಲಪರ್ ಅವರು ಸಮುದಾಯದ ಯಾವ ಆಯ್ಕೆ ಮಾಡಿಕೊಂಡು ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. It is not necessary that every man should be the candidate for Hubli. If he is a wealthy man, he can be a candidate here. ನಮ್ಮ ಉತ್ತರ ಕರ್ನಾಟಕದ ಅಂಥ ಭಾಗದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಭಾಗದ ಅಭ್ಯರ್ಥಿಗಳು ನಮ್ಮಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿ ಅನ್ನುವಂಥ ರಾಜಕೀಯ ವಾತಾವರಣ ಬಂದಿದ್ರೆ ಕಾರಣ ಆ ಭಾಗದಲ್ಲಿ ಆಗ್ತಕ್ಕಂಥ ಆ ಆರ್ಥಿಕ ಬೆಳವಣಿಗೆ, ನಮ್ಮ ಬೆಳವಣಿಗೆಯನ್ನ ಅವರ ಜೊತೆಗೆ ಹೋಲಿಕೆ ಮಾಡಿ ಉತ್ತರ ಕರ್ನಾಟಕದೊಳಗೆ ನಾವು ನಮ್ಮೊಳಗೆ ಏನು ಕಡೆಗಳಾಗ ಎಲ್ಲ ಗಂಟೆ ಬಿಟ್ಟದ ನೋಡ್ರಿ ಗಂಟೆ ಬಿಟ್ಟಿಲ್ಲ ಅಂತ
ಈ ದೇವರು ಇದಕ್ಕಿಂತ ದೊಡ್ಡ ಗಂಟೆ ಹೆಂಗೆ ಬಡಿಸ್ಬೇಕು ಹೇಳಿ ಸ್ನೇಹಿತರೆ, ಇದರ ಬಗ್ಗೆ ಚಿಂತನೆ ಆಗಿದೆ. ಏನು ಅವಶ್ಯಕತೆಯನ್ನ ನಾವು ಮಾಡ್ತಾರೆ ನೋಡಿ. ನೀವು ನಿಮ್ಮ ಧ್ವನಿ ಕರ್ನಾಟಕ ಸಂಸ್ಥೆ ಧ್ವನಿ ಒಮ್ಮೆ ಬೆಂಗಳೂರನ್ನ ವಿಸ್ತಾರ ಮಾಡಿ ಅಂತಂದಿದ್ದೀನಿ. ನಾವು ಬೆಂಗಳೂರು ಕಾರ್ಪೊರೇಷನ್ ವಿಭಾಗ ಮಾಡಿ 5 ಕಾರ್ಪೊರೇಷನ್ಗಳನ್ನು ಮಾಡ್ತೀವಿ. ಬೆಂಗಳೂರು ವಿಸ್ತರಣೆಯನ್ನ ಮತ್ತೆ ಅದನ್ನು ಮಾಡಿ ಬಿಲ್ಡಿ ಮಟ್ಟ ತಗೊಂಡು ಹೋಗ್ತೀವಿ, ರಾಮನಗರ ಮಟ್ಟ ತಗೊಂಡು ಹೋಗ್ತೀವಿ. ಬಿಕಾಸ್ ಬ್ಯಾಂಗ್ಳೂರ್ ಸೌತ್, ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ಸೌತ್ ಡಿಸ್ಟ್ರಿಕ್ಟ್, ತುಮಕೂರುವರೆಗೂ ಆಗ್ತಾ ಇದೆ. ತುಮಕೂರಿನಿಂದ ಮತ್ತೆ ಶಿರಾ ತುಮಕೂರು ನಡುವೆ ವೆರಿ ಬಿಗ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ನಾವು ಕಾಣಿಹಾಳ ಅದನ್ನ ಮಾಡಿದ್ದೇನೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇತ್ತು. ಅದು ಉಳಿದ ಬಂದಿದ್ದು ಅಂದ್ರೆ ಕ್ಯಾರಿಟಿ ಅಕ್ವಿಜಿಷನ್ ಇದೆ. ಅದು ಅಲ್ಲದೆ ಏರ್ಪೋರ್ಟ್ ಸುತ್ತಮುತ್ತ ಅಕ್ವಿಜಿಷನ್ ಮಾಡಿ ಮತ್ತೆ ಕೆಲವು ಅತ್ಯಂತ ಶ್ರೀಮಂತರಿಗೆ ಅನುಕೂಲಿಸುವವರಿಗೆ ಅವಕಾಶ ನೀಡುವವರಿಗೆ ಆ ಲ್ಯಾಂಡ್ ಅನುಕೂಲ ಆಗುವ ಹಾಗೆ ಅದರ ಲಾಭ ಸಿಗುವ ಹಾಗೆ ಅದು ಮಾಡತಕ್ಕಂಥ ಎಲ್ಲೇ ಕೆಲವು ಬೆಳವಣಿಗೆ ನೀಡುತ್ತದೆ. ಏನಾಗಿದೆ ಅನ್ನೋದನ್ನ ನೋಡಿ ಚಿಂತನೆ ಮಾಡಬೇಕು. Why did the industry close? Why did Kirloskar close? Why did Star close? Why did Indian Flag close? All these standard industries. ಯಾವಾಗಲೂ emerging not Karnataka and that. These are the questions that will be asked to you by those who are concerned about the law. I will try to find an answer. You will do it. ಈ ಕಡೆ ತಾವು ಗಮನ ಹರಿಸಿ ಕೇಳ್ತಾರೆ ಸ್ನೇಹಿತರು. ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಬಹುದೊಡ್ಡದಾಗಿರ್ತಕ್ಕಂಥ ಅನುಕೂಲತೆ ಅವಕಾಶ ಯಾವುದರ ಕ್ಷೇತ್ರದೊಳಗಿದ್ರೆ ನಿಮ್ಮ ವ್ಯವಹಾರ ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಮ ಉದ್ಯಮ ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಮ ಸೇವಾ ಕ್ಷೇತ್ರ ಬೆಳೆಸ್ಕೊಳ್ಳೋದಕ್ಕೆ, ಅದು ಪ್ರವಾಸೋದ್ಯಮಗಳು. ಪ್ರವಾಸೋದ್ಯಮ ಕ್ಷೇತ್ರದೊಳಗೆ ನಿಮ್ಗೆ ವಿಪುಲವಾಗಿರ್ತಕ್ಕಂಥ ಅವಕಾಶ ಇದೆ. ಉತ್ತರ ಕರ್ನಾಟಕದಂಥ ಪ್ರದೇಶ ನಮ್ಮ ದೇಶದಲ್ಲಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಅನುಕೂಲ ಇರುವಂತಹದ್ದು ಯಾವುದೂ ಇಲ್ಲ. ನಾನು ಐ ಆಮ್ ಟೇಕಿಂಗ್ ಇಟ್ ಫ್ರಮ್ ಕಾರವಾರ, ಐ ಆಮ್ ಟೇಕಿಂಗ್ ಇಟ್ ಫ್ರಮ್ ಗೋಕರ್ಣ, ಐ ಆಮ್ ಟೇಕಿಂಗ್ ಇಟ್ ಫ್ರಮ್ ಭಟ್ಕಲ್ ಟು ಬೀದರ್, ಕಾರವಾರ ಟು ಬಿಜಾಪುರ. You go to any taluka, that is a two-wheeler destination. ನೀವು ಸ್ವಲ್ಪ ನೀವು ಗಮನ ಹರಿಸಿಕೊಂಡು ಚಾಲುಕ್ಯರ ಕಾಲದ್ದು ಜಕಣಾಚಾರ್ಯರಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಾವಿ ಕಲಾಕೃತಿಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿ ಜಿಲ್ಲೆಯವರು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುವ ಎತ್ತರದ ಪ್ರವಾಸಿ ತಾಣಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಕೋಟಿಗಳಲ್ಲಿ 101 ಬಾವಿ, 101 ದೇವಸ್ಥಾನ. ಇದು ನಮ್ಮ ಹಿರಿಮೆ. ಈ ನಮ್ಮ ಹಿರಿಮೆ ಗರಿಮೆಯನ್ನ ನಾವು ಸಂಪೂರ್ಣವಾಗಿ ಗುರುತಿಸಿ
ಅದನ್ನ ನಾವು ಜಾಗೃತಿಗೊಳಿಸುವಂಗೆ ಮಾಡಿದ್ದೇವೆ. ಅದಕ್ಕಿಂತ ದೊಡ್ಡ ಸೇವೆ ಉತ್ತರ ಕರ್ನಾಟಕಕ್ಕೆ ನಾವು ಮಾಡುವಂಥದ್ದು ಏನಿಲ್ಲ. ಅದರೊಳಗೆ ಈಗ ನಾವು 70 ಇದ್ದೇವೆ. ಇನ್ನೂ 20-25 ಹುಡುಗಾಟ ನಡೆದಿದೆ. ಅವ್ರನ್ನ ಗುರುತಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿ ಕುದಿದೇ ಇದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಕೂಡಿ ಒಂದು ಊರೊಳಗೆ ಅಫ್ಕೋರ್ಸ್ ಇವತ್ತು ಒಂದು ಊರು ಅಂತ ನಾವು ಅಂತೀವಿ. ಅದು ಚಾಲುಕ್ಯರ ಕಾಲದೊಳಗೆ ರಾಜಧಾನಿ ಆಗಿತ್ತು. 19ನೇ ಕಾಲದೊಳಗೆ ಅದು ಮೀಟ್ ಆಗಿತ್ತು. ಅಂದರೆ ಒಂದು ನಿಮಗೆ ಹೇಳಿದ್ದು ಲಕ್ಷ್ಮಿ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿತ್ತು. ಈಗಾಗಲೇ ಪಟ್ಟದಕಲ್ಲು ಬದಾಮಿ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಅಲ್ಲಿ ಮತ್ತೆ ಐವಳಿ ಇದೆ. That is also a status where we can make it to world heritage site. ಇಟ್ಟಿಗೆ ದಿನೊಂದು ಇದೆಯಲ್ಲ, ಇನ್ನೊಂದು ಎಡಗುಡ್ಡದಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಇಟ್ಟಿಗೆಯೊಳಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುವಂತ ಬಿಜಾಪುರ ಡೆಕ್ಕನ್ ಸುಲ್ತಾನೇಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ತಕ್ಕಂಥ. ನೀವು ಎಲ್ಲ ನೋಡಬೇಕು. ನೀವು it may not become world heritage site because of the religious background, but that is going to be one of the wonderful tourism destinations. ನಾವು ಉತ್ತರ ಕರ್ನಾಟಕದ ಮಾತಾಡ್ತಿದ್ದೀವಿ. ಆಜನ ಎಲ್ಲಿ ಹೋಗ್ತಾರೆ, ಯಾರು ಎಲ್ಲಿ ಆಜನ ಮಾಡ್ತಾರೆ ಹೇಳಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಕಾಡ್ತಂತದ್ದು ಭಾರಿ ವಾಸಿಗೆ ಮನಸ್ಸಿನಾಗ ನೀವು ಕೇಳ್ಕೊಳ್ತೀವಿ. ಮೈಸೂರಲ್ಲಿ ಡೆಫಿನೆಟ್ ಅಂತ ಹೇಳಿದ್ವಿ ನಾವು. ಆದರೆ ಎಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ ಬರ್ತಾರೆ ಅಂದರೆ ಅದು ನಮ್ಮ ಸಮೃದ್ಧಿಯ ಎಲ್ಲನೂ ಕೂಡ ನಿಮ್ಮ ಅಧ್ಯಕ್ಷರು ಮಾಡಿಲ್ಲ. ಸಮೃದ್ಧಿ ಎಲ್ಲನೂ ನೋಡಕ್ಕೆ ಒಂದು ವರ್ಷಕ್ಕೆ 1,25,00,000 ಜನ ಬರ್ತಾರೆ, ದರ್ಶನ ತಗೋತಾರೆ, ಅಲ್ಲಿ ಪ್ರವಾಸ ಮಾಡಿಕೊಡ್ತಾರೆ. 1,25,00,000 ಜನ. ನೀವು ಕರ್ನಾಟಕದಾಗ ಎಲ್ಲೇ ಯಾವುದನ್ನ ನೋಡಿರಿ, ಇದರ ಅರ್ಧದಷ್ಟು ಯಾವ ಪ್ರದೇಶದಲ್ಲಿಲ್ಲ. ಮಹಾರಾಷ್ಟ್ರದ 1-2 ಪ್ರದೇಶಗಳನ್ನ ಬಿಟ್ಟರೆ ನಮ್ಮ ದಕ್ಷಿಣ ಭಾರತದೊಳಗೆ ಅತಿ ಹೆಚ್ಚು ಭಕ್ತರನ್ನ, ಪ್ರವಾಸಿಗರನ್ನ, ಜನಸಾಮಾನ್ಯರನ್ನ ಸೆಳೆಯುವಂತಹ ಯಾವುದಾದ್ರೂ ಕ್ಷೇತ್ರ ಇದೆ ಅದು ನಮ್ಮ ಉತ್ತರ ಕರ್ನಾಟಕದ ಶ್ರದ್ಧಾ ಕೇಂದ್ರ ಆಗಿರ್ತಕ್ಕಂಥ ಎಲ್ಲರ ಗುಡ್ಡ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಆದರೆ ನಾವು ಪ್ರಶ್ನೆ ಮಾಡಬೇಕು. ನಾವು ಯಾವಾಗಲೂ ಎಲ್ಲರನ್ನು ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ನಾವು ಯಾವಾಗಲೂ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಯಾವಾಗಲೂ ಪ್ರವಾಸೋದ್ಯಮ ಇಲ್ಲ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕಗಳು 1, 2, 3, 4, 5 ನಾವು ಹೇಳಿಲ್ಲ. ನನ್ನ ವಿನಂತಿ ಜಿಕೆ ಶಂಕರಣ್ಣವ್ರಿಗೆ, ಕನ್ನಡಿಯವರಿಗೆ, ಎಂಸಿಯವರಿಗೆ, ಕಾರಣವರಿಗೆ ನಿಮ್ಮ ಗಮನ ಲೆಸ್ ಸಾಮ್ನೆಸ್ ಸೆಕ್ಟರ್ ತಾವು ದಯಮಾಡಿ ಪ್ರವಾಸೋದ್ಯಮ ಕಡೆ ಲಕ್ಷ್ಯ ಹರಿಸಿ. ಇವಾಗ ನೋಡ್ರಿ, ಎಷ್ಟು ಹೋಟೆಲ್ ಇಂಡಸ್ಟ್ರಿ ಬೆಳೆಸ್ಬೋದು, ಎಷ್ಟು ವೇಸೈಡ್ ಸರ್ವಿಸ್ ಇಂಡಸ್ಟ್ರಿ ಬೆಳೆಸಬಹುದು, ಎಷ್ಟು ನೀವು ವ್ಯಾಪಾರಿ ಕೇಂದ್ರಗಳನ್ನ ಅವ್ರು ಪ್ರೈಸ್ ಮಾಡೋದಿರ್ಬೋದು, ಮತ್ತೊಂದು ಮಾಡೋದಿರ್ಬೋದು, ನೀವು ಪ್ರತಿಯೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. I can mention about 12 places which can become world heritage sites in North America. ಆ ಎಲ್ಲ ಕಡೆಗೂ ನೀವು ದೊಡ್ಡ ಹೋಟೆಲ್ ಹಾಕ್ಬೋದು, ನೀವು ದೊಡ್ಡ ಅಂಗಡಿ ತೆಗಿಬೋದು, ನೀವು ದೊಡ್ಡ ಸೇವಾ ಕೇಂದ್ರ ಮಾಡಬಹುದು. ಏನಿಲ್ಲ ಅಂದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ AC ಡಾಬಾ ಮಾಡಿ. ಈ ಕಡೆ ನಿಮ್ಮ ಗಮನ ಬರಬೇಕು ಅಂತ ನನ್ನ
ವಿಶೇಷವಾಗಿ ಅಪೇಕ್ಷೆ. ಈ ಗುಡಿ ಗುಂಡಾರದೆಲ್ಲ ಅಂತ ನಿಮ್ಮ ಅನಿಸಿಕೆಗಳಿವೆ. ನಾನು ನಿಮ್ಮನ್ನ ಕಾಯಕ್ಕೆ ತಗೊಂಡ್ಬಿಡ್ತೀನಿ. ಕಾಯಕಗಳು ಉತ್ತರ ಕರ್ನಾಟಕದಲ್ಲಿ ನೋಡಿ, ನಾವು ಕರ್ನಾಟಕದೊಳಗೆ ಸುಮಾರು 320 ಕಿಲೋಮೀಟರ್ ಕರಾವಳಿ ಪ್ರದೇಶ ಸಮುದ್ರದ ದಂಡೆಯಿಂದ ನಾವು 320 ಕಿಲೋಮೀಟರ್ ಹೊಂದಿದ್ದೇವೆ. 320 ಕಿಲೋಮೀಟರ್ ಒಳಗೆ there is hardly development in 5 or 10 kilometers. The rest is the remaining of 310 kilometers is yet to be harnessed. ಅದನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಒಂದು ಕೆಲವು ಮಂದಿ ಹೇಳ್ತಾರೆ ಎಂಕ್ವೈರಿ ಇಲ್ಲ ಅಂತಲ್ಲ, ಎಂಕ್ವೈರಿ ಸೊ ಕ್ಯಾಟಿಂಗ್ ಸ್ಟಾರ್ ಕ್ಯಾಸಿನೋ ನನಗೆ ಗೋಕರ್ಣದ ಸಮೀಪ ಒಂದು ಕಡೆ ಕ್ಯಾಸಿನೋ ಮಾಡಬಹುದಾಗಿ ಅಂತ ಕೇಳೋದು ಬಂದಿದೆ. ನಾನು ಇಷ್ಟೇ ಹೇಳಬಹುದು, ಕ್ಯಾಸಿನೋ is not the interest or intent of our tourism department. As long as I am within the minister, I will not allow casino to come in. Yes, it will be a big business deal. We can make you earn crores and crores of rupees, but it will spoil, it will destroy thousands and thousands of families. That's why our intention is not to support increased casino. ಸ್ನೇಹಿತರೆ, ಈ ಕರಾವಳಿ ಪ್ರದೇಶದಲ್ಲಿ ನೀವು ಖಂಡಿತವಾಗಬೇಕು. ವಿಶೇಷವಾಗಿ ಯಾರ ಇಷ್ಟವರೆಗೆ ಯಾರು ನೀವು ಎಷ್ಟು ಮಂದಿ ಹೋಗಿರಬೇಕು ಗೊತ್ತಿಲ್ಲ, ಯಾರು ಅದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ. ಯಾರ ಅಂತ ಯಾರು ಮಾತಾಡ್ತಿದ್ವಿ. ಈಗ ಮೊನ್ನೆ ನಮಗೆ ಸರ್ಕಾರಕ್ಕೆ ರಿಕಗ್ನಿಷನ್ ಸರ್ಟಿಫಿಕೇಟ್ ಹೋಗಿದೆ. ಯಾರು ರಾಷ್ಟ್ರದ ಮೈನಿಂಗ್ ಡಿಪಾರ್ಟ್ಮೆಂಟ್ has recognized as a wonderful site of the country. What about the ecological development? ಇದು ಸ್ವಲ್ಪ ನನ್ನದೇ ಕ್ಷೇತ್ರ ಕ್ಷೇತ್ರ ನೋಡಿ, how foreigners, not foreigners, Indians who are in other countries, how they look to us, to the Hyderabad family who became NRIs in America. How ರೋಡದ ಸುದ್ದಿ ಹೋಗಿದೆ, ಇತಿಹಾಸ ಓದಿ, ಅಕ್ಕಾದೇವಿ ಇತಿಹಾಸ ಓದಿ. ಏನು ಅಕ್ಕಾದೇವಿ ಬದಾಮಿಯಿಂದ ನಮ್ಮ ಪಾಲ ದಾಟಿ ಆಡಳಿತ ಮಾಡಿದ್ರು. ಆ ರಾಣಿಯ ಪ್ರದೇಶದೊಳಗೆ ಆ ಸುಳ್ಳು ಇರ್ತಕ್ಕಂಥ ಬಾವಿಗೆ ಬಾವಿ ಕೊಟ್ಟಿದ್ದಾರೆ. ಅದನ್ನು ನೋಡಿ ಆ ಇತಿಹಾಸ ಕೇಳಿ ಅವರು ಅದನ್ನು ಪುನರ್ಜೀವನಗೊಳಿಸಬೇಕು. We will restore and conserve ಅಂತ ಹೇಳಿ believe me, they have spent more than 3 crores to restore and conserve actually well. ಅವರು ಲಕ್ಷ್ಯ ಆಗಿರ್ಬೇಕು. ನಾವು ಅದೇ ಸೂತ್ರ ಹಾಕಿದ್ದೀವಿ, ನಮ್ಮ ಲಕ್ಷ್ಯ ಆಗಿದ್ದಾಗ ಹೋಗೋದು. ಇಲ್ಲಿ ಹುಬ್ಬಳ್ಳಿ ಅಂತಲೇ ಸಿದ್ದರಾಮಯ್ಯ ಆಶ್ರಮ, ಸಿದ್ದರಾಮಯ್ಯ ಆಶ್ರಮಕ್ಕೆ ಯಾರಲ್ಲಿ ಡೆವಲಪ್ಮೆಂಟ್ ಜಾತಿ ಶಿಕ್ಷಣ ನಡೆದಾಡತಕ್ಕಂಥ ಈ ನಾಡಿಗೆ ಪೂರ್ವವಾಗಿ ಹೆಸರು ಸಿಲಿಂಡರ್ ಮಟ್ಟದಿಂದ ಮಠಕ್ಕೆ ನಿಮ್ಗೆ ಏನಾದರೂ ಅಭಿವೃದ್ಧಿ ಸಾಧ್ಯತೆ.
ಎಲ್ಲ ತಾಂತ್ರಿಕವಾಗಿಯೂ ಸಹಿತ ನಮಗೆ ವಿಶೇಷ ಶಕ್ತಿ ಕೊಡ್ತಾರೆ. ನನ್ನ ಉದ್ದೇಶ ಇಷ್ಟೇ, ಈ ನಮ್ಮ ಉತ್ತರ ಕರ್ನಾಟಕ ಅದರಲ್ಲೂ ಈ ಭಾಗದೊಳಗೆ ನಾವು ಪ್ರವಾಸೋದ್ಯಮವನ್ನು ಬೆಳೆಸೋದಕ್ಕೆ ಬಹಳ ದೊಡ್ಡದಾಗಿ ಅನುಕೂಲತೆ ಇದೆ. ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಂಬಲವನ್ನು ಕೊಡ್ತಾ ಇದೆ. ನನಗೆ ಎಂಥ ಪ್ರಶಸ್ತಿ ನಾನು ಹೇಗೆ ಯೂಸ್ ಮಾಡಲಿ ಅಂತ ಹೇಳ್ತಿದ್ದೆ ನಮ್ಮ ಆಫೀಸರ್ಸ್. ಅವರು ಡಿಲೇ ಮಾಡ್ತಿರ್ತಾರೆ. ಯಾಕೆ ವೈಯಕ್ತಿಗೆ ಸರ್ ಈಗ ಸರ್ ಒಂದೇ ಕಡೆ ಅಷ್ಟ ಅರ್ಜಿ ಬಂದವು, ಯಾವ ಲೋನ್ಗಳಿಗೆ ಅರ್ಜಿ ಬಂದಿದ್ದವರು ಯಾವುವು, ಸಬ್ಸಿಡಿ ಅರ್ಜಿ ಬಂದಿದ್ದವರು ಯಾವುವು. ಕರ್ನಾಟಕದ ಉಳಿದ ಭಾಗದೊಳಗೆ ಒಂದು 100 ಅಪ್ಲಿಕೇಶನ್ಸ್ ಇದೆ. ನಮ್ಮ ಉತ್ತರ ಕರ್ನಾಟಕದ್ದು 3-4 ಇರ್ತವೆ. ಅದರಾಗ ವೆಂಕಟೇಶ್ವರ ಬಾರು, ಸಾಯಿಬಾಬಾ ಬಾರ್ ಅಂಡ್ ರೆಸ್ಟೋರೆಂಟ್, ಇಂಥ ಕೆಲವು ಸಾಮಾನ್ಯವಾಗಿರ್ತಕ್ಕಂಥ ಬಿಸ್ನೆಸ್ ದೊಡ್ಡ ಆಲೋಚನೆ ಮೂಲಕ ಗಂಭೀರವಾಗಿರ್ತಕ್ಕಂಥ ಧೈರ್ಯದ ಹೆಜ್ಜೆಯನ್ನು ನಮ್ಮ ಭಾರತದ ಜನ ಇಡ್ತಾ ಇಲ್ಲ ಅನ್ನುವಂಥ ಕಾರಣ ನಮ್ಮ ಉತ್ತರ ಕರ್ನಾಟಕದ ಉದ್ಯಮಶೀಲರು ಯಾವ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಯಬೇಕು, ಬೆಳೆಯೋದರಲ್ಲಿ ವಿಳಂಬ ಆಗ್ತಾ ಇದೆ. ನಾವು ತಮ್ಮಲ್ಲಿ ವಿನಂತಿ ಮಾಡ್ತೇವೆ, ತಾವು ಧೈರ್ಯವಾಗಿ ಎತ್ತರಕ್ಕೆ ಸರ್ಕಾರದ ಕೃತ್ಯಗಳನ್ನು ಪಡೆದುಕೊಂಡು ಆ ಅನುಕೂಲತೆಗಳ ಮೂಲಕ ಕ್ಷೇತ್ರದೊಳಗೆ ನಾನಿರುವವರಿಗೆ ನಿಮಗೆ ಏನು ಅನುಕೂಲ ಬೇಕೋ ಆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ನಾನು ಒಂದು ಸಲಹೆ ಮಾಡ್ತೇನೆ. ಹೆಂಗೆ ಇಂಡಸ್ಟ್ರಿಯೊಳಗೆ ಎಡಿಒ, ಬಿಡಿಒ, ಸಿಡಿಒ, ಡಿಡಿಒ ಮಾಡೋಲ್ಲ, ಹಂಗೆ ಪ್ರವಾಸೋದ್ಯಮಗಳು ಮಾಡಿ ಈ ಡಿಜಿಒದವರಿಗೆ ಹೆಚ್ಚು ಸಬ್ಸಿಡಿ ಕೊಡೋದಕ್ಕೆ ನೀವು ಹೇಳಿದ ಸಹಿತ ನನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಸಿದ್ಧಿದೆ ಅನ್ನುವಂಥ ಮಾತನ್ನು ಜೊತೆಗೆ ಮತ್ತೊಮ್ಮೆ ಸ್ನೇಹಿತರೆ ಜಿಕೆ ಈ ಇನ್ಫಾರ್ಮೆಕ್ಸ್ ಯಶಸ್ವಿಯಾಗಬೇಕು. ಜೊತೆಗೆ ಸ್ವಲ್ಪ ಹೆಸಿಟೇಟ್ ಇದೆ. ಅದಕ್ಕೆ ಯಾಕೆ ಆಗ್ತಿದ್ವಿ ನಾವು ಆ ಕಡೆ ಈ ಕಡೆ ಸಂಗಡ ನಮ್ಮೂರಿ ಅಂತವರು ಇದ್ದಾರೆ. ನೀವು ಎಷ್ಟು ಜಾಗ ಆಗಿರುತ್ತೆ ಅಷ್ಟೇ ಇದ್ದಾರೆ. ನೀವು ಚಿಂತೆ ಮಾಡಬೇಕು. whatever is the justice, whatever is the justice for you, you look very, either my department or my government, you make it good to you, you go ahead. Last actually justice all the time. But I tell you, the UPCC just I just delivered my dedicated yesterday to FKCCI, the Global Agrotech Summit. Yeah, what would the response? What is the crowd? What is the footfalls they are making? ಅದಕ್ಕಿಂತ ಮತ್ತು ಒಂದು 15 ದಿವಸದಲ್ಲೇ ಒಂದು ಕರೆಕ್ಟ್ ಹೋಗ್ತಾರೆ. 15 days we just come as the potential ಈ ಬೇಸಿಕ್ ಸರ್ವಿಸ್ ಮಾಡುವಂತ ಯಾರು ಆಸಕ್ತಿ ಇರ್ತಾರೆ ಅದನ್ನೇ ಮಾಡಿ. ಟೇಕ್ ಮೈ ಪಾಲಿಸಿ ಟೂರಿಸಂ, ಆ ಟೂರಿಸಂ ಪಾಲಿಸಿ ಇಟ್ಕೊಂಡು ಏನೇನು ಅನುಕೂಲ ಸರ್ಕಾರ ಕೊಡ್ಬೋದು, ನಾವು ಹಾಕಿ ಮಾಡಬೇಕಂದ್ರೆ ನೀವು 15 ನಿಂತುಕೊಂಡು ಅಂತಂದ್ರೆ ನೀವೇನು ಮುಂದೆ ಬಂದು ತಗೊಂಡು ಬರ್ತೇವೆ ನಮ್ಮ ಪಾಲಿಸಿ ಪ್ರಕಾರ ಇನ್ನೂ ಅದರಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೆ ತಯಾರಿದೆ ಅಂತ ಮಾತನ್ನ ಹೇಳಿ ಇವತ್ತು
ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತಿದೆ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದ್ರ ಮೂಲಕ ನಿಮ್ಮ ಅಧ್ಯಕ್ಷತನ ತೋರಿಸ್ತದೆ. ಅದಕ್ಕಾಗಿ ಚೇಂಬರ್ ಆಫ್ ಕಾಮರ್ಸ್ ದೊಡ್ಡದಾಗಿರ್ತಕ್ಕಂಥ ಅಭಿನಂದನೆ. ಒಂದು ಮಾತು ನಿಮ್ಮನ್ನು ನಾನು ಹೇಳಬೇಕಾಗುತ್ತೆ. ಯಾಕಂದರೆ I share my thoughts as MLC. I have discussed with you all as in Chamber of Commerce hall in Nandini school area. ಏನೇನು ಮಾತಾಡಿದ್ರೆ ನಾನು ನೆನಪು ಮಾಡ್ಕೊಳ್ತೀನಿ. ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ಏನು ಮಾತಾಡಿದ್ವಿ, ಟಾಟಾ ಬಿಸ್ನೆಸ್ ಬಗ್ಗೆ ಏನು ಮಾತಾಡಿದ್ವಿ, ಇಂಡಸ್ಟ್ರಿ ಬಗ್ಗೆ ಏನು ಮಾತಾಡಿದ್ವಿ, ಮತ್ತೊಂದು ಬಗ್ಗೆ ಏನು ಮಾತಾಡಿದ್ವಿ, ಅದನ್ನು ನೆನಪು ಮಾಡಿಕೊಂಡಾಗ ನಾನು ಇಷ್ಟೇ ವಿನಂತಿ ಮಾಡೋದು. ನೀವು ಭಾಳಷ್ಟು ಗಂಭೀರವಾಗಿ ಗಮನಿಸಿದ್ದು ನಾನು ಉತ್ತರ ಕರ್ನಾಟಕದ ಬಗ್ಗೆ ಭೂಮಿಯಕ್ಕೆ ನೀವೇ ಏರ್ಪಾಡು ಮಾಡತಕ್ಕಂಥ ನಿಜಲಿಂಗೇಶ್ವರ ಕಾರ್ಯಕ್ರಮ ಡಾಕ್ಟರ್ ಪುಟ್ಟಪ್ಪನವರು ಆ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದರು. ಸಭಾಯಿ ಬೆಂಗಳೂರಿನಲ್ಲಿ ತಾವು ಹಾಲ್ನೊಳಗಾಗಿ ಏರ್ಪಡಿಸಿಕೊಂಡಿದ್ವಿ. ಅವಾಗ ನಿಜಲಿಂಗೇಶ್ವರ ಒಂದು ಮಾತು ಹೇಳಿದ್ರು. ನಮಗೆಲ್ಲ ಏನು ಹೇಳಿದ್ರು, ಹೇಳಿಲ್ಲ ನೀವೆಲ್ಲರೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಿ ನೀವು ಅಂಕಿಅಂಶದ ಜೊತೆಗೆ ನನ್ನ ಜೊತೆ ಮಾತಾಡಿ ಅಂತ ಹೇಳಿದ್ರು. ಅವಾಗ ಚೇಂಬರ್ ಆಫ್ ಕಾಮರ್ಸ್ನ ಸ್ನೇಹಿತರು ಅವರು ನನಗೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೆಸೆಂಟ್ ಇಟ್ ಟು we did that exercise. ಅದಾದ್ಮೇಲೆ ಎನ್ಸಿಗಳು ಗೊತ್ತಿದೆ. ಆ ಸಂದರ್ಭದೊಳಗೆ ನಾವು ಹಲವಾರು ಡೆಲಿಗೇಷನ್ ಕೊಟ್ಟು ಹೋಗ್ತಿದ್ವಿ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ, ಇವರು ರಾಜ್ಯ ವಿಭಜನೆಗೆ ಕಾರಣ ಆಗ್ತದೆ, ಈ ಮಟ್ಟಕ್ಕೆ ಮಾತಾಡ್ತಿದ್ವಿ. ಅವಾಗ ಎಸ್ ಕೃಷ್ಣ ಅವರು ನಂಜುಂಡಪ್ಪ ಸಮಿತಿ ಮಾಡಬೇಕು, ಹೋಗಿ ಕೊಟ್ಟು ನಂಜುಂಡಪ್ಪ ಸಮಿತಿ ಒಪ್ಪಿದ್ವಿ. ಅದು ಚುನಾವಣೆಯ ಘೋಷಣೆಯೂ ಆಗಿತ್ತು. ನಂತರ ನಂಜುಂಡಪ್ಪ ಪ್ರಕಾರ ಹಣಕಾಸನ್ನು ಕೊಟ್ವಿ. ಅದರ ಇಂಪ್ಲಿಮೆಂಟೇಷನ್ನು ಆಯಿತು. ಆ ಇಂಪ್ಲಿಮೆಂಟೇಷನ್ ಕಂಪ್ಲೀಟ್ ಆದ ಮೇಲೂ ಸಹಿತ ಈಗ ಆ ಇಂಪ್ಲಿಮೆಂಟೇಷನ್ ಪರಿಣಾಮ ಏನಾಗಿದೆ, ಎಷ್ಟು ಸಮಾನತೆ ಬಂದಿದೆ, ಪ್ರಾದೇಶಿಕ ಅಸಮಾನತೆ ಹೋಗಿ ಎಷ್ಟು ಸಮಾನತೆ ಬಂದಿದೆ ಅಂತ ಹೇಳಿ ಅಧ್ಯಯನ ಮಾಡೋದಕ್ಕೆ ಗೋವಿಂದರಾವ್ ಅವರ ಸಮಿತಿ ಮಾಡಿದ್ರು. ಗೋವಿಂದರಾವ್ ಅವರು ಈಗಾಗಲೇ ಗೋವಿಂದರಾವ್ ಆಲ್ರೆಡಿ ಸಬ್ಮಿಟೆಡ್ ದಿ ರಿಪೋರ್ಟ್. ಅವರ ಈಗಾಗಲೇ ಸಮಿತಿಯ ವರದಿಯನ್ನು ದುರ್ದೈವ ಅಂದರೆ ಅಸಮಾನತೆ ಮುಂದುವರೆದುಕೊಂಡೇ ಬಂದಿದೆ. ಏನೊಂದು 2-3-4% ಕಡಿಮೆ ಆಗಿರಬೇಕು, ಆದರೆ ಅಸಮಾನತೆ ಕಡಿಮೆ ಆಗಿಲ್ಲ. ಅಂದರೆ ಎಲ್ಲೋ ನಾವು ಮತ್ತೆ ಜಾಗೃತಿ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮನಗಾಟಕ್ಕೂ ಎಲ್ಲರೂ ಜೊತೆಯಾಗಿ ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ, ವ್ಯವಹಾರಿಕ, ಕೈಗಾರಿಕಾ ಕ್ಷೇತ್ರದ ಎಲ್ಲರೂ ಒಗ್ಗಟ್ಟಾಗಿ ಒಂದು ಈಗ ಉತ್ತರ ಕರ್ನಾಟಕದ ಸೇವೆಗೆ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಮುಂದೆ ಹೋಗಲೇಬೇಕು. ಆವಾಗ ಎಮರ್ಜಿಂಗ್ ನಾರ್ತ್ ಕರ್ನಾಟಕ play will prove very effective and useful. ಆ ರೀತಿಯಾಗಿರ್ತಕ್ಕಂಥ ಮನೋಭಾವವನ್ನು ನಾವು ಗಮನಿಸಿಕೊಳ್ಳೋಣ ಅಂತ ಹೇಳಿ ಈ ಅವಕಾಶವನ್ನು ಕೊಟ್ಟು ನನ್ನ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೆ ಮಾಡ್ಕೊಳ್ಳೋದು. ನಾನು ತಮ್ಮೆಲ್ಲರೂ ಭೇಟಿಯಾಗಿದೆ. ಇದರಲ್ಲಿ ಬಹಳ ಜನ I am obliged to them. At least to 50% of you who are in the gathering, I am obliged to you because I am in public life in this stage here to be because of your support you gave for me when you wanted me to be representing council for the last 24 years. There is nothing in chamber who has not come. ಅವರು ನನಗೆ ಯಾರು ಸಹಾಯ ಮಾಡಿಲ್ಲ ಅಂದರೆ ಅವರು ನಮಗೆ ಬೇರೆ ಪಾರ್ಟಿಗಳಿದ್ದು
ಅವರ ಅನಿವಾರ್ಯಕ್ಕೆ ನನಗೆ ಅವತ್ತು ಬೆಂಬಲ ಬಲ ಕೊಟ್ಟಿಲ್ಲ ಅಂತ ಅಷ್ಟೇ ಒಂದೇ ಇದೆ ಆಲ್ಮೋಸ್ಟ್ ಇನ್ನು ಆದ್ದರಿಂದ ಅದೆಲ್ಲ ಹಿತೈಷಿಗಳನ್ನ ಬೇಕಾಗಿದ್ದ ಅವಕಾಶ ನಮಗೆ ಸಿಕ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ ಆ ಒಂದು ಅವಕಾಶ ಕೊಡೋದಕ್ಕೆ ಪ್ರೀತಿಯಾದ ಸಂಘಟನೆಗೆ ಎಲ್ಲರಿಗೂ ನಾನು